ಬೆಂಗಳೂರಿನ ಬಿಲ್ಡರ್ ಮನೆಯಲ್ಲಿ 18 ಕೋಟಿ ಚಿನ್ನಾಭರಣಕ್ಕೆ ಕನ್ನ ಹಾಕಲಾಗಿದೆ. ಬಿಲ್ಡರ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವರಿಂದಲೇ ಚಿನ್ನಕ್ಕೆ ಕನ್ನ ಹಾಕಲಾಗಿದೆ. 18 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರಗಳೊಂದಿಗೆ ಪರಾರಿಯಾಗಿದ್ದ ಮಾರತಹಳ್ಳಿಯ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಕನ್ನ ಹಾಕಲಾಗಿದೆ. ಚಿನ್ನಾಭರಣ ಕದ್ದು ನೇಪಾಳ ಮೂಲದ ದಂಪತಿ ಪರಾರಿಯಾಗಿದ್ದಾರೆ. 11.5 ಕೆಜಿ ಚಿನ್ನ, 5 ಕೆಜಿ ಬೆಳ್ಳಿ ವಸ್ತು, 11.5 ಲಕ್ಷ ರೂಪಾಯಿ ನಗದನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಜನವರಿ 25ರಂದು ಬಿಲ್ಡರ್ ಕುಟುಂಬ ಕಾರ್ಯಕ್ರಮವೊಂದಕ್ಕೆ ಹೋದಾಗ ಕನ್ನ ಹಾಕಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಖದೀಮರು ಕಳ್ಳತನ ಮಾಡಿದ್ದಾರೆ. 20 ದಿನದ ಹಿಂದೆ ಕೆಲಸಕ್ಕೆ ಬಂದಿದ್ದು ನೇಪಾಳ ದಂಪತಿ, ಇವರಿಂದ ಕನ್ನ ಹಾಕಲಾಗಿದೆ. ಈಗ 30 ವರ್ಷದಿಂದ ಸಂಗ್ರಹಿಸಿಟ್ಟಿದ್ದ ಒಡವೆಯನ್ನ ಖದೀಮರು ದೋಚಿ ಪರಾರಿಯಾಗಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಲಾಕರ್ನಲ್ಲಿದ್ದ ಚಿನ್ನಾಭರಣ ದೋಚಿ ಖತರ್ನಾಕ್ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಅವರ ಮನೆಯಲ್ಲಿ ಕೆಲಸಕ್ಕೆ ಇದ್ದಂತಹ ದಂಪತಿಗಳೇ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಸದ್ಯ ನಾನೀಗ ಅವರ ಮನೆಯಲ್ಲಿದ್ದೇನೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಈ ಒಂದು ಲಾಕರ್ನಲ್ಲಿ ಅವರು ಚಿನ್ನಾಭರಣ ಹಾಗೆ ವಜ್ರದ ಆಭರಣಗಳನ್ನು ಕೂಡ ಇಟ್ಟಿರ್ತಾರೆ. ಹಾಗೆ 11 ಲಕ್ಷ ಕ್ಯಾಶ್ ಅನ್ನು ಕೂಡ ಇಟ್ಟಿರ್ತಾರೆ. ಸುಮಾರು 18 ಕೋಟಿ ಮೌಲ್ಯದ ಆಭರಣಗಳು ಹಾಗೆ ನಗದು ಕೂಡ ಇಲ್ಲಿರುತ್ತೆ. ಅದನ್ನ ದಂಪತಿಗಳೇನಿರ್ತಾರೆ ಅವರು ಕಳ್ಳತನವನ್ನು ಮಾಡಿರುವಂಥದ್ದು ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಈ ಒಂದು ಲಾಕರ್ ಅನ್ನ ಒಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಒಪಿನಿಯನ್ ಏನಿರುತ್ತೆ ಅದು ಶಿವಕುಮಾರ್ ಅವರಿಗೆ ಇರುತ್ತೆ. ಆದರೆ ಶಿವಕುಮಾರ್ ಅವರು ಯಾವಾಗ ಮನೆಗೆ ಬಂದು ನೋಡ್ತಾರಲ್ಲ ಆ ಸಂದರ್ಭದಲ್ಲಿ ಈ ಲಾಕರ್ನ ಒಡೆದು ಅವರು ಕಳ್ಳತನವನ್ನು ಮಾಡಿರುವಂಥದ್ದು. ಈ ಒಂದು ದಂಪತಿಗಳ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಇವರು ಕೇವಲ ಬಂದು 20 ದಿನಗಳು ಮಾತ್ರ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇವರು ಮನೆಯಲ್ಲಿ ಯಾವಾಗ ಶಿವಕುಮಾರ್ ಹಾಗೆ ಅವರ ಮನೆಯವರು ಕಾರ್ಯಕ್ರಮಕ್ಕೆ ಅಂತ ಬೇರೆ ಕಡೆಗೆ ಹೋಗಿರ್ತಾರಲ್ಲ ಆ ಸಂದರ್ಭದಲ್ಲಿ ಇವರು ಕರೆಕ್ಟಾಗಿ ಪ್ಲಾನ್ ಅನ್ನ ಮಾಡಿ ಕಳ್ಳತನವನ್ನು ಮಾಡಿರ್ತಾರೆ. ಕೇವಲ ಇಬ್ಬರೇ ಮಾಡಿರೋದಿಲ್ಲ, ಸುಮಾರು 5 ಜನ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. CCTV ಪರಿಶೀಲನೆ ವೇಳೆಯಲ್ಲಿ ಇವರಿಬ್ಬರು ಅಲ್ಲದೆ ಇನ್ನೂ 3 ಜನ ಹೊರಗಡೆಯಿಂದ ಬರ್ತಾರೆ. ಹೊರಗಡೆಯಿಂದ ಬಂದಂಥವರು ಈ ಒಂದು ಲಾಕರ್ ಅನ್ನ ಇಷ್ಟು ಸುಲಭವಾಗಿ ಒಡೆದು ಆಭರಣಗಳನ್ನು ಕೂಡ ಕದ್ದುಕೊಂಡು ಹೋಗಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾರ್ತಳ್ಳಿ ಪೊಲೀಸರು ಕೂಡ ಆರೋಪಿಗಳಿಗಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇವರು ನೇಪಾಳ ಮೂಲದವರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ. ಯಾವ ರೀತಿಯಲ್ಲಿ ಇವರು ಮನೆಯ ಮಾಲೀಕರಿಗೆ ಪರಿಚಯ ಆಗ್ತಾರೆ ಅನ್ನೋದನ್ನು ಗಮನಿಸ್ತಾ ಹೋದ್ರೆ ಈ ಹಿಂದೆ ವಿಕಾಸ್ ಅನ್ನುವಂಥವ್ರು ಏನಿರ್ತಾರೆ ಅವರು ಇವರ ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ವಿಕಾಸ್ ಮತ್ತೆ ಮಾಯಾ ಅನ್ನುವಂಥವ್ರು ಅವರಿಬ್ಬರು ಪರಿಚಯವನ್ನ ಮಾಡಿಕೊಡ್ತಾರೆ. ಅಂದ್ರೆ ನಾವು ಕೆಲಸವನ್ನ ಬಿಡ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಶಿವಕುಮಾರ್ ನೀವು ಸಡನ್ ಆಗಿ ಕೆಲಸವನ್ನ ಬಿಟ್ರೆ ನಾವು ಬೇರೆಯವ್ರನ್ನ ಕೆಲಸಕ್ಕೆ ಕರೆದುಕೊಂಡು ಬರುವಂಥದ್ದು ಕಷ್ಟವಾಗುತ್ತೆ, ಹಾಗಾಗಿ ನೀವೇ ಯಾರನ್ನಾದ್ರೂ ಕೆಲಸಕ್ಕೆ ಸೇರಿಸಿ ಹೋಗಿ ಅನ್ನುವಂಥ ಒಂದು ಮಾತನ್ನ ಕೂಡ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಏನಿರ್ತಾರೆ ಸರಿ ಹಾಗಾದ್ರೆ ನಾವೇ ಒಂದು ಕೆಲಸಕ್ಕೆ ಬೇರೆಯವ್ರನ್ನ ಕರೆದುಕೊಂಡು ಬರ್ತೀವಿ ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಾರೆ. ಇವರಿಬ್ಬರನ್ನ ಕರೆದುಕೊಂಡು ಬಂದು ಸೇರಿಸ್ತಾರೆ. ಯಾವಾಗ ಇವರಿಬ್ಬರನ್ನ ಕರೆದುಕೊಂಡು ಬಂದು ಸೇರಿಸ್ತಾರಲ್ಲ ಕೇವಲ 20 ದಿನದಲ್ಲಿ ಇವರು ತುಂಬಾ ಒಳ್ಳೆಯವರ ರೀತಿಯಲ್ಲಿ ನಟನೆಯನ್ನ ಮಾಡ್ತಾರೆ. ಮನೆಯವರು ಹೇಳಿದಂತ ಎಲ್ಲಾ ಕೆಲಸವನ್ನ ಕೂಡ ಕೊಡ್ತಾ ಇರ್ತಾರೆ. ಹಾಗೆ ಧನವನ್ನ ಕೂಡ ತುಂಬಾ ಪ್ರೀತಿಸುವಂತ ರೀತಿಯಲ್ಲಿ ಇವರು ನಾಟಕವನ್ನ ಕೂಡ ಮಾಡ್ತಾರೆ. ಅನಂತರದಲ್ಲಿ ಇವರು ತಮ್ಮ ಒಂದು ಕೈಚಳಕವನ್ನ ತೋರಿಸಿರುವಂತದ್ದು. ಅವರಿಬ್ಬರೇ ಬಂದಿರೋದಿಲ್ಲ, ಅಂದ್ರೆ ಅವರ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ಆಭರಣವನ್ನ ಕದ್ದ ನಂತರದಲ್ಲಿ ಸಾಕಷ್ಟು ಜನರಿಗೆ ಅವರು ಆಭರಣವನ್ನು ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಮತ್ತೊಂದು ಗುಂಪಿಗೆ ಈ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಪೊಲೀಸರು CCTVಯನ್ನ ಹುಡುಕಿ ಅವರನ್ನ ಪತ್ತೆ ಹಚ್ಚುವುದರ ಒಳಗಾಗಿ ಸುಮಾರು 8 ರಿಂದ 10 ಜನರ ಕೈಗೆ ಆ ಒಂದು ಚಿನ್ನಾಭರಣದ ಬ್ಯಾಗ್ ಕೂಡ ಹೋಗಿರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಯಾವಾಗ ಆ ಒಂದು ಚಿನ್ನಾಭರಣ ನೇಪಾಳಕ್ಕೆ ಹೋಗಿ ಸೇರುತ್ತೋ ಅನಂತರದಲ್ಲಿ ಅದು ಮತ್ತೆ ರಿಟರ್ನ್ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇಲ್ಲಿ ಇರೋದಿಲ್ಲ. ಇಲ್ಲಿ ಪೊಲೀಸರ ಮೇಲೆ ಕೇವಲ ದೂರನ್ನ ಹಾಕಿದ್ರೂ ಕೂಡ ಪ್ರಯೋಜನವಾಗೋದಿಲ್ಲ. ಕಾರಣ ನಾವು ಮನೆ ಕೆಲಸದವ್ರನ್ನ ನೇಮಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಹಿನ್ನೆಲೆಯನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಹಾಗೆ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಈಗ ಸುಮಾರು 18 ಕೋಟಿ ಮೌಲ್ಯದ ಆಭರಣಗಳು ಇಲ್ಲಿ ಕಳ್ಳತನ ಆಗಿರುವಂಥದ್ದು. ಇಡೀ ಜೀವಮಾನದಲ್ಲಿ ಅವರು ಮಾಡಿರುವಂತಹ ಎಲ್ಲಾ ಒಂದು ಆಸ್ತಿಯ ಗಳಿಕೆ ಏನಿರುತ್ತೆ ಅದು ಈ ರೀತಿ ಕಳ್ಳತನ ಆದ್ರೆ ಎಂಥವರಿಗೂ ಕೂಡ ಸಾಕಷ್ಟು ನೋವಾಗುತ್ತೆ. ಅದೇ ರೀತಿಯ ನೋವಿನಲ್ಲಿ ಈಗ ಈ ಒಂದು ಕುಟುಂಬ ಕೂಡ ಇದೆ. ಈಗಾಗಲೇ ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಈ ಹಿಂದೆ ಕೆಲಸ ಮಾಡಿದಂಥವರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. CCTVಯನ್ನು ಆಧರಿಸಿ ಇವರು ಎಲ್ಲಿಗೆ ಹೋಗಿರಬಹುದು ಅನ್ನೋದರ ಮಾಹಿತಿಯನ್ನು ಕಲೆ ಹಾಕಿ ಈಗಾಗಲೇ ತಂಡಗಳಾಗಿ ಅವರಿಗಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಕೆಲಸಕ್ಕೆ ಸೇರಿಸಿಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಅವರ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡುವಂಥದ್ದು ಒಳ್ಳೆಯದು ಅನ್ನುವಂಥದ್ದು ನಮ್ಮ ಆಶಯ ಕೂಡ ಹೌದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.